ದರ ಏರಿಕೆಯ ಬರೆಯ ಮಧ್ಯೆ ಈಗ ಮತ್ತೊಂದು ಬಿಗ್ ಶಾಕ್. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ದುಬಾರಿ. ನಿರಂತರವಾಗಿ ದರ ಏರಿಕೆ ಆಗ್ತಾನೆ ಇದೆ. ಮೊನ್ನೆ ತಾನೇ ಡೀಸೆಲ್ ದರ 2 ರೂಪಾಯಿ ಹೆಚ್ಚಳ ಆಯಿತು. ಈಗ ಮತ್ತೆ ಪೆಟ್ರೋಲ್ ಹಾಗೆ ಡೀಸೆಲ್ 2 ರೂಪಾಯಿ ದರ. ರಾಜ್ಯದ ಜನತೆಗೆ ದರ ಏರಿಕೆಯ ಶಾಕು. ಈ ಏಪ್ರಿಲೇ ಹಂಗೆ ಅನ್ಸುತ್ತೆ. ಏಪ್ರಿಲ್ 1ರಿಂದ ದರ ಏರಿಕೆ ಶುರುವಾಗಿತ್ತು. ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಹೆಚ್ಚಳ. ಮೊನ್ನೆಯಷ್ಟೇ 2 ರೂಪಾಯಿ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ರು. ಈಗ ಪೆಟ್ರೋಲ್ ಡೀಸೆಲ್ ಎರಡೂ ದರನೂ ಕೂಡ 2 ರೂಪಾಯಿ ಏರಿಕೆ. ನೋಡಿ, ರಾಜ್ಯದ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ನಿರಂತರವಾಗಿ ಬೆಲೆ ಏರಿಕೆ, ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆ. ಬಸ್ ಟಿಕೆಟ್ ದರ ಹೆಚ್ಚಳ ಆಯಿತು, ಮೆಟ್ರೋ ಹೆಚ್ಚಳ ಆಯಿತು, ಹಾಲಿನ ದರ ಹೆಚ್ಚಳ ಆಯಿತು, ಲೀಟರ್ಗೆ 4 ರೂಪಾಯಿ, ವಿದ್ಯುತ್ ದರ ಹೆಚ್ಚಳ ಆಯಿತು, ಡೀಸೆಲ್ ದರ 2 ರೂಪಾಯಿ ಹೆಚ್ಚಳ ಮಾಡಿದ್ರು 1ನೇ ತಾರೀಕಿಗೆ. ಆಗೊಂದು ವಾರನೂ ಕೂಡ ಆಗಿಲ್ಲ, ಮತ್ತೆ ಪೆಟ್ರೋಲ್ ಡೀಸೆಲ್ ದರವನ್ನ 2 ರೂಪಾಯಿ ಏರಿಕೆ ಮಾಡಿರೋದು. ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ಡೀಸೆಲ್ಗೆ 2 ರೂಪಾಯಿ ಏರಿಕೆ ಮಾಡಿತ್ತು. ಈಗ ಮತ್ತೆ ಪೆಟ್ರೋಲ್ ಹಾಗೆ ಡೀಸೆಲ್ ದರದಲ್ಲಿ 2 ರೂಪಾಯಿಯನ್ನ ಏರಿಕೆ ಮಾಡಿರೋದು. ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಸುಂಕ ಹೆಚ್ಚಳ ಆಗಿರೋದ್ರಿಂದ ಈಗ ಮತ್ತೊಮ್ಮೆ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬಿಸಿ. ಜನ ಅಂತೂ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಲ್ಲವೂ ಕೂಡ ಗ್ಯಾರಂಟಿಯನ್ನ ಸರಿದೂಗಿಸುವ ಸಲುವಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡ್ತಾ ಇದೆ ಸರ್ಕಾರ. ಯಾಕಪ್ಪ ಈ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತಂದ್ವೋ? ಇವ್ರ ಗ್ಯಾರಂಟಿನೂ ಸಾಕು, ಇವ್ರ ದರ ಏರಿಕೆ ಮಾಡೋದು ಸಾಕು ನಮಗೆ. ದಯವಿಟ್ಟು ನಮಗೆ ಗ್ಯಾರಂಟಿ ಬೇಡ, ಸ್ಟಾಪ್ ಮಾಡ್ಬಿಡಿ, ದರ ಏರಿಕೆ ಅಂತೂ ಮಾಡಲೇಬೇಡಿ ಅಂತ ಹೇಳಿದ್ರು ಕೂಡ ನೋಡಿ, ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ದರದಲ್ಲಿ 2 ರೂಪಾಯಿ ಏರಿಕೆ. ಗ್ಯಾರಂಟಿಗೆ ಹಣವನ್ನ ಸರಿದೂಗಿಸೋದಕ್ಕೆ ಜನರ ಮೇಲೆ ಬರೆ ಹಾಕ್ತಾ ಇರೋದು. ಬಟ್ ಕೇಳಿ, ಯಾವುದನ್ನು ಕೂಡ ಒಪ್ಕೊಳ್ಳಲ್ಲ. ಸಂಬಂಧಪಟ್ಟಂತಹ ಸಚಿವರುಗಳಿರಬಹುದು, ಮುಖ್ಯಮಂತ್ರಿಗಳಿರಬಹುದು, DCM ಯಾರು ಕೂಡ ಒಪ್ಕೊಳ್ಳಲ್ಲ. ಅದೆಲ್ಲ ಕೇಂದ್ರ ಮಾಡಿರೋದು. ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾರೆ. ಅವ್ರು ಕಡಿಮೆ ಮಾಡಬೇಕು, ಅವ್ರು ಕಡಿಮೆ ಮಾಡಿದ್ರೆ ನಾವು ಮಾಡ್ತೀವಿ, ನಾವೇನ್ ಮಾಡಕ್ಕಾಗತ್ತೆ? ನೀವು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ, ಕೇಂದ್ರ ಸಚಿವರನ್ನ ಕೇಳಿ ಅಂತ.